All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ KCET ಮತ್ತು DCET ಪರೀಕ್ಷೆಯನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಈ ವರ್ಷ ಜನರಲ್ ಮೆರಿಟ್ ಕ್ಯಾಟಗರಿ 1, 2A, 2B, 3A, 3B ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ಇದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೆ ನೀಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 2 ಹಂತದಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಬಹುದು. ಸೊ ಮೊದಲನೇ ಹಂತ ಯಾವುದಪ್ಪ ಅಂತಂದರೆ PUC ಸೈನ್ಸ್ ಮಾಡಿದಂಥ ವಿದ್ಯಾರ್ಥಿಗಳು KCET, ಕಾಮೆಡ್ಕೆ ಮತ್ತು ಮ್ಯಾನೇಜ್ಮೆಂಟ್ ಮುಖಾಂತರ ನೇರವಾಗಿ ಮೊದಲನೇ ಸೆಮಿಸ್ಟರ್ಗೆ ಪ್ರವೇಶವನ್ನು ಪಡೆಯಬಹುದು. ಅದೇ ರೀತಿ ಡಿಪ್ಲೊಮಾ ಓದಿರುವಂಥ ವಿದ್ಯಾರ್ಥಿಗಳು DCET ಮತ್ತು ಮ್ಯಾನೇಜ್ಮೆಂಟ್ ಮುಖಾಂತರ ನೇರವಾಗಿ 3ನೇ ಸೆಮಿಸ್ಟರ್ಗೆ ಲ್ಯಾಟ್ರಲ್ ಎಂಟ್ರಿಯನ್ನು ಪಡೆಯಬಹುದು. ಸೊ ಇದು 2 ಹಂತದಲ್ಲಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪ್ರವೇಶವನ್ನು ಪಡೆಯಬಹುದು. ಸೊ ಅದೇ ರೀತಿ ವಿದ್ಯಾರ್ಥಿಗಳು ಯಾವ ಕಾಲೇಜಿನಲ್ಲಿ ಯಾವ ಪರೀಕ್ಷೆಯ ಮುಖಾಂತರ ಸೀಟನ್ನು ಪಡೆಯಬಹುದು ಅನ್ನುವ ಮಾಹಿತಿಯನ್ನು ನೋಡೋಣ. ಸೊ ಗೌರ್ಮೆಂಟ್ ಕಾಲೇಜುಗಳಲ್ಲಿ 100% ಸೀಟ್ಗಳು CET ಅಡಿಯಲ್ಲಿರುತ್ತೆ. ಅಂದರೆ ವಿದ್ಯಾರ್ಥಿಗಳು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪ್ರವೇಶ ಪಡೆಯಬೇಕೆಂದರೆ ವಿದ್ಯಾರ್ಥಿಗಳಿಗೆ 100% ಸೀಟ್ಗಳು CET ಅಡಿಯಲ್ಲಿರುತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ ಕೂಡ ಪ್ರವೇಶವನ್ನು ಪಡೆಯಬಹುದು. ಅಲ್ಲಿ 95% ಸೀಟ್ಗಳು CET ಅಡಿಯಲ್ಲಿರುತ್ತೆ ಮತ್ತು ಇನ್ನುಳಿದ 5% ಸೀಟ್ಗಳು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇರುತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳಲ್ಲಿ ಪ್ರವೇಶನ ಪಡಿತಾರ ಅಲ್ಲಿ 45% ಸೀಟ್ಗಳು CET ಅಡಿಯಲ್ಲಿರುತ್ತೆ, 30% ಸೀಟ್ಗಳು ಕಾಮೆಡ್ಕೆ ಅಡಿಯಲ್ಲಿರುತ್ತೆ ಮತ್ತು ಇನ್ನುಳಿದ 25% ಸೀಟ್ಗಳು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ಕೆಲ ಹಳೆಯ ಕಾಲೇಜುಗಳು ಮತ್ತು ಉತ್ತಮ ಫೆಸಿಲಿಟಿಗಳನ್ನು ಹೊಂದಿರುವಂಥ ಕಾಲೇಜುಗಳು ತಮ್ಮ ಕಾಲೇಜುಗಳನ್ನು ಡೀಮ್ಡ್ ಯೂನಿವರ್ಸಿಟಿಯಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅಂತಹ ಕಾಲೇಜುಗಳಲ್ಲಿ 45% ಸೀಟ್ಗಳು CET ಅಡಿಯಲ್ಲಿರುತ್ತೆ ಮತ್ತು 30% ಸೀಟ್ಗಳು ಕಾಮೆಡ್ಕೆ ಮುಖಾಂತರ ನೀವು ಪ್ರವೇಶವನ್ನು ಪಡೆಯಬಹುದು. ಸೊ ಇನ್ನುಳಿದ 25% ಸೀಟ್ಗಳು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಇರುತ್ತೆ. ವಿದ್ಯಾರ್ಥಿಗಳು ಈ 4 ವಿವಿಧ ಕಾಲೇಜುಗಳಲ್ಲಿ ಪ್ರವೇಶವನ್ನು ಪಡೆಯಬಹುದು. ಒಂದು ಗೌರ್ಮೆಂಟ್ ಕಾಲೇಜು, ಇನ್ನೊಂದು ಪ್ರೈವೇಟ್ ಏಡೆಡ್ ಕಾಲೇಜು, ಇನ್ನೊಂದು ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ ಮತ್ತು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆಯಬಹುದು. ಸೊ ಇದು ವಿದ್ಯಾರ್ಥಿಗಳು ಯಾವ್ಯಾವ ಕಾಲೇಜಿನಲ್ಲಿ ಮತ್ತು ಯಾವ ಮುಖಾಂತರ ಸೀಟನ್ನು ಪಡೆಯಬಹುದು ಅನ್ನುವ ಮಾಹಿತಿ ಆಯಿತು. ಇವತ್ತಿನ ಮೇನ್ ಟಾಪಿಕ್ ಏನಪ್ಪಾ ಅಂತಂದರೆ ಯಾವ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ವಿವಿಧ ಕಾಲೇಜುಗಳಲ್ಲಿ ಎಷ್ಟು ಫೀಸ್ ಇದೆ ಎನ್ನುವ ಮಾಹಿತಿ. ಸೊ ಅದನ್ನು ಈಗ ನೋಡೋಣ. ಸೊ ಮೊದಲಿಗೆ SC/ST ವಿದ್ಯಾರ್ಥಿಗಳಿಗೆ ಅಂದರೆ ಶೆಡ್ಯೂಲ್ ಕಾಸ್ಟ್ ಮತ್ತು ಟ್ರೈಬ್ ಕ್ಯಾಟಗರಿ ಸೇರಿದಂತಹ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ CET ಫೀಸ್ ಇರೋದು 500 ರೂಪಾಯಿಗಳ ಫೀಸ್ ಇರುತ್ತೆ. ಅಂದರೆ 500 ರೂಪೀಸ್ ಫಾರ್ ಸೀಟ್ ಫೀಸ್ ಇರುತ್ತೆ ಮತ್ತು ಕಾಲೇಜ್ ಫೀಸ್ ಯಾವುದೇ ಇರೋದಿಲ್ಲ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ ಕಾಲೇಜ್ ಫೀಸು 0 ಇರುತ್ತೆ. ಕೇವಲ ನೀವು CET ಫೀಸನ್ನು ಕಟ್ಟಿ ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವು ಮುಂದಿನ ಅಡ್ಮಿಷನ್ ಪ್ರೊಸೆಸ್ಗೆ ಕಾಲೇಜ್ಗೆ ಭೇಟಿಯನ್ನು ನೀಡ್ಬೋದು. ಅದೇ ರೀತಿ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ SC/ST ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಸ್ಕಾಲರ್ಶಿಪ್ ಅಮೌಂಟು ನಿಮಗೆ 10ರಿಂದ 20,000 ಸಿಗುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ CET ಫೀಸ್ ಅಂದರೆ ಒಂದು ಕಾಮನ್ ಜನರಲ್ ಫೀಸ್ ಇರುತ್ತೆ, ಅದು 65,000 ಅರೌಂಡಿಂಗ್ 65,000 ರೂಪೀಸ್ ಇರುತ್ತೆ. ಆ ಫೀಸನ್ನು ಸರ್ಕಾರವೇ ಕಾಲೇಜುಗಳಿಗೆ ನೇರವಾಗಿ ಭರಿಸುತ್ತೆ. ಸೊ ಹಾಗಾಗಿ ಇನ್ನುಳಿದ ಈ ಪ್ರೊಸೆಸಿಂಗ್ ಫೀಸ್ ಇದೆಯಲ್ಲ ಅದನ್ನು ಮಾತ್ರ SC/ST ವಿದ್ಯಾರ್ಥಿಗಳು ಕಟ್ಟಬೇಕಾಗುತ್ತೆ CET ಸೆಲ್ಲಿಗೆ. ಅದೇ ರೀತಿ ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಮತ್ತು ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ, ಸೊ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ನಲ್ಲಿ 2 ರೀತಿ ಇದೆ, ಒಂದು ಮೈನಾರಿಟಿ ಕಾಲೇಜ್, ಇನ್ನೊಂದು ನಾನ್ ಮೈನಾರಿಟಿ ಕಾಲೇಜ್ಗಳು. ಅಲ್ಲಿ ಕೂಡ SC/ST ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ, ನೀವು CET ಸೆಲ್ಗೆ ಕಟ್ಟಬೇಕು. ಇನ್ನುಳಿದಂತೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳಲ್ಲಿ ಕಾಲೇಜ್ ಫೀಸ್ ಸುಮಾರು 10ರಿಂದ 40,000 ಕಾಲೇಜ್ ಫೀಸ್ ಇರುತ್ತೆ. ಸೊ 10ರಿಂದ 40,000. ಸೊ ಒಂದೊಂದು ಕಾಲೇಜ್ನಲ್ಲಿ ಒಂದೊಂದು ವಿವಿಧ ರೀತಿಯಾದಂಥ ಫೀಸ್. ಕೆಲವು ಕಾಲೇಜ್ನಲ್ಲಿ 10,000 ಇದೆ, ಕೆಲವು ಕಾಲೇಜ್ನಲ್ಲಿ 18,000 ಇದೆ, ಕೆಲವು ಕಾಲೇಜ್ನಲ್ಲಿ 25,000 ಇದೆ. ಸೊ ಆ ಕಾಲೇಜ್ನಲ್ಲಿರುವಂಥ ಫೆಸಿಲಿಟಿಗಳು ಮತ್ತು ಆ ಕಾಲೇಜ್ ಯಾವ ಸಿಟಿಯಲ್ಲಿದೆ ಅಲ್ಲಿಯ ಲೋಕಲ್ ಎಕ್ಸ್ಪೆಂಡಿಚರ್ ಮುಖಾಂತರ ಸೊ ಈ ಒಂದು ಫೀಸ್ ನಿಗದಿಯಾಗಿರುತ್ತೆ. ಇದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದರ ಮೇಲೆ ಸರ್ಕಾರ ಈ ಫೀಸಲ್ಲಿ ಯಾವುದೇ ನಿಗದಿಪಡಿಸಿರೋದಿಲ್ಲ. ಬಟ್ ಇದು ಏನಿರುತ್ತೆ ಸಂಪೂರ್ಣವಾಗಿ ಕಾಲೇಜ್ ಮೇಲೆ ಡಿಪೆಂಡ್ ಇರುತ್ತೆ.
ಮತ್ತು ಪ್ರೈವೇಟ್ ಅನ್ಏಡೆಡ್ನಲ್ಲಿ ಕೂಡ SC ST ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ತಾರೆ. ಯಾಕಂತಂದರೆ ಮೇನ್ ಫೀಸ್ ಏನಿರುತ್ತಲ್ಲ, CETಯ ಫೀಸ್ ಒಂದು 63 to 65,000 ಏನಿರುತ್ತೆ ಅದು ಸರ್ಕಾರವೇ ಭರಿಸುತ್ತೆ. ಅಡಿಷ್ನಲ್ ಒಂದು 10 to 20,000 ಆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸಿಗುತ್ತೆ. ಅದೇ ರೀತಿ ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೂಡ SC ST ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಫೀಸ್ ಇರುತ್ತೆ ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಇಲ್ಲಿ 10 ರಿಂದ 40,000 ಇರುತ್ತೆ. ಮತ್ತು ಅಡಿಷ್ನಲ್ ಸ್ಕಾಲರ್ಶಿಪ್ ಅಮೌಂಟ್ ನೀವು 10 ರಿಂದ 20,000 ರೂಪಾಯಿ ಅಡಿಷ್ನಲ್ ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ತೆಗೆದುಕೊಳ್ಬೋದು. ಸೊ ಈ ಮೇಲಿರುವ ಎಲ್ಲ ಫೀಸ್ ಏನಿದೆಯಲ್ಲ, ಯಾವ SC ST ವಿದ್ಯಾರ್ಥಿಯ ವಾರ್ಷಿಕ ಕುಟುಂಬವು 10 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ, ದಯವಿಟ್ಟು ಗಮನಿಸಬೇಕು. ಈ ಮೇಲ್ಕಂಡ ಎಲ್ಲ ಫೀಸ್ ಅನ್ವಯ ಆಗೋದು ಯಾವ SC ST ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಅವರಿಗೆ ಮಾತ್ರ ಈ ಫೀಸು ಅನ್ವಯವಾಗುತ್ತೆ. ಇನ್ ಕೇಸ್ ನಿಮ್ದು ಏನಾದರೂ 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ನೀವು ಈ SC ST ವಿದ್ಯಾರ್ಥಿಗಳು ಕೂಡ ಜನರಲ್ ಮೆರಿಟ್ ಫೀಸನ್ನೇ ಕಟ್ಟಬೇಕಾಗುತ್ತೆ. ಸೊ ಆ ಕಾರಣದಿಂದ ಇನ್ ಕೇಸ್ ನಿಮ್ದು ಆ ವಾರ್ಷಿಕ ಆದಾಯ 10 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನು ಕರೆಕ್ಟ್ ಆದಂತಹ ಒಂದು ಫಾರ್ಮ್ಯಾಟ್ ಇದೆ, ಆ ಫಾರ್ಮ್ಯಾಟಲ್ಲಿ ನೀವು ಸರ್ಟಿಫಿಕೇಟ್ನ ತೆಗೆದು ಆದಾಯ ಪ್ರಮಾಣ ಪತ್ರವನ್ನು ಸಬ್ಮಿಟ್ ಮಾಡಿದಲ್ಲಿ ನೀವು ಈ ಒಂದು ಫೀಸ್ ಸ್ಟ್ರಕ್ಚರ್ಗೆ ನೀವು ಎಲಿಜಿಬಲ್ ಆಗ್ತೀರಾ. ಇದು SC ST ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಏಡೆಡ್ ಮತ್ತು ಪ್ರೈವೇಟ್ ಅನ್ಏಡೆಡ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಇರುವಂಥ ಫೀಸ್ ಸ್ಟ್ರಕ್ಚರ್ ಮತ್ತು ಕಾಲೇಜ್ ಫೀಸ್ ಇರುತ್ತೆ. ಅದೇ ರೀತಿ ಕ್ಯಾಟಗರಿ 1ಗೆ ಸೇರಿದಂಥ ವಿದ್ಯಾರ್ಥಿಗಳು, ಕ್ಯಾಟಗರಿ 1 ಸೇರಿದಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ನಲ್ಲಿ, ಗೌರ್ಮೆಂಟ್ ಮತ್ತು ಪ್ರೈವೇಟ್ ಏಡೆಡ್ ಕಾಲೇಜ್ನಲ್ಲಿ ಇವರಿಗೆ ಫೀಸ್ ಇರೋದು 500 ರೂಪಾಯಿ ಇರುತ್ತೆ ಮತ್ತು ಯಾವುದೇ ರೀತಿಯಾದಂಥ ಕಾಲೇಜ್ ಫೀಸ್ ಇರೋದಿಲ್ಲ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಗೌರ್ಮೆಂಟ್ ಕಾಲೇಜಲ್ಲಿ ಮತ್ತು ಏಡೆಡ್ ಕಾಲೇಜ್ನಲ್ಲಿ ಕೂಡ ಸ್ವಲ್ಪ ಅಡಿಷ್ನಲ್ ಫೀಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈಬ್ರರಿ ಫೀಸ್ ಆಗಿರ್ಬೋದು, NSS ಫೀಸ್ ಆಗಿರ್ಬೋದು, ಅದೇ ಯೂತ್ ರೆಡ್ ಕ್ರಾಸ್ ಫೀ, ಇದು ಮಿಸ್ಲೇನಿಯಸ್ ಫೀಸ್ ಇರುತ್ತೆ. ಒಂದು ಸುಮಾರು 300 ರಿಂದ 400 ರೂಪಾಯಿ ಮಾತ್ರ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾನು ಇಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ಗಳಲ್ಲಿ 500 ರೂಪಾಯಿ ಫೀಸ್ ಇರುತ್ತೆ. ಸೊ ಈ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಲ್ಲಿ ಸುಮಾರು 15 ರಿಂದ 30,000 ರೂಪಾಯಿವರೆಗೂ ಕೂಡ ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಸೊ ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜ್ನಲ್ಲಿ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ 40,216 ರೂಪಾಯಿ ಕಾಲೇಜ್ CET ಫೀಸ್ ಇರುತ್ತೆ ಮತ್ತು ಕಾಲೇಜ್ ಫೀಸ್ ಏನಿದೆಯಲ್ಲ ಅದು 10 ರಿಂದ 40,000 ಇರುತ್ತೆ. ಸೊ ಈ 10 ರಿಂದ 40,000 ಕಾಲೇಜ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಇಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸೊ 10 ರಿಂದ 30,000ವರೆಗೆ ಕೂಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅದೇ ರೀತಿ ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರಿಟಿ ಕಾಲೇಜ್ಗಳಲ್ಲಿ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ ಫೀಸ್ CET ಫೀಸ್ ಇರೋದು 46,750 ರೂಪಾಯಿ ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು 10 ರಿಂದ 40,000 ಇರುತ್ತೆ. ಮತ್ತು ಸ್ಕಾಲರ್ಶಿಪ್ ಅಮೌಂಟ್, ನೀವು ಯಾವುದಾದ್ರು ಸ್ಕಾಲರ್ಶಿಪ್ಗಳಿಗೆ ಪ್ರೈವೇಟ್ ಆಗಿರಲಿ, ಖಾಸಗಿ ಕಂಪ್ನಿಯ ಸರ್ಕಾರದ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಲ್ಲಿ ನಿಮಗೆ ಸುಮಾರು 15 ರಿಂದ 30,000ವರೆಗೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ. ಅದೇ ರೀತಿ ಡೀಮ್ಡ್ ಮತ್ತು ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ 1ಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ 43,983 ರೂಪಾಯಿಗಳಿರುತ್ತೆ ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು 10 ರಿಂದ 40,000ವರೆಗೆ ಇರುತ್ತೆ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಕೂಡ 15 ರಿಂದ 30,000ವರೆಗೆ ಇರುತ್ತೆ. ಸೊ ಈ ಮೇಲ್ಕಂಡ ಕ್ಯಾಟಗರಿ 1ಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಈ ಫೀಸ್ ಅನ್ವಯವಾಗಬೇಕಂತಂದರೆ ಆ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಯಾವ ಕ್ಯಾಟಗರಿ 1 ವಿದ್ಯಾರ್ಥಿಗಳ ವಾರ್ಷಿಕ ಆದಾಯವು 2.5 ಲಕ್ಷಕ್ಕಿಂತ ಕಡಿಮೆ ಇರುತ್ತೆ ಆ ವಿದ್ಯಾರ್ಥಿಗಳಿಗೆ ಈ ಫೀಸ್ ಸ್ಟ್ರಕ್ಚರ್ ಅನ್ವಯವಾಗುತ್ತೆ. ಇನ್ ಕೇಸ್ ನಿಮಗೆ ನಿಮ್ಮ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ನೀವು ಕೂಡ ಜನರಲ್ ಫೀಸ್ ಇರುತ್ತಲ್ಲ, ಜನರಲ್ ಒಂದು ಫಿಕ್ಸ್ಡ್ ಕಾಮನ್ ಫೀಸ್ ಇರುತ್ತೆ, ಅದನ್ನೇ ಕಟ್ಟಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ ಏನಾದರೂ 2.5 ಲಕ್ಷಕ್ಕಿಂತ ಕಡಿಮೆ ನಿಮ್ಮ ವಾರ್ಷಿಕ ಆದಾಯ ಇತ್ತಂತೆ ಅದಕ್ಕೆ ಸಂಬಂಧಿಸಿದ ದಾಖಲಾತಿಯನ್ನು ನೀಡಿ ನೀವು ಈ ಫೀಸ್ ಸ್ಟ್ರಕ್ಚರ್ಗೆ ಎಲಿಜಿಬಲ್ ಆಗ್ತೀರಾ. ಆವಾಗ ನೀವು ಈ ಒಂದು ಫೀಸ್ ಸ್ಟ್ರಕ್ಚರ್ ಅಡಿಯಲ್ಲಿ ನೀವು ಅಡ್ಮಿಷನನ್ನು ಪಡೆಯಬಹುದು. ಈಗ 2A 2B 3A ಮತ್ತು 3B OBC ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ವಿವಿಧ ಕಾಲೇಜಿನಲ್ಲಿರುವ ಫೀಸ್ಗಳ ಬಗ್ಗೆ ನೋಡೋಣ. ಸೊ OBC ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳು ಅಂದರೆ 2A ಆಗಿರಲಿ, 2B ಆಗಿರಲಿ, 3A ಮತ್ತು 3B ವಿದ್ಯಾರ್ಥಿಗಳು ಗವರ್ಮೆಂಟ್ ಏಡೆಡ್ ಕಾಲೇಜ್ನಲ್ಲಿ ಈ ವಿದ್ಯಾರ್ಥಿಗಳಿಗೆ ಫೀಸ್ ಇರೋದು 19,090 ರೂಪಾಯಿ ಇರುತ್ತೆ. ಸೊ 2A 2B 3A 3B ವಿದ್ಯಾರ್ಥಿಗಳಿಗೆ ಗವರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ನಲ್ಲಿ ಸುಮಾರು 19,000 ಫೀಸ್ ಇರುತ್ತೆ. ಅದು ನಾನು ಮೊದಲೇ ಹೇಳಿದಾಗೆ ಇಲ್ಲೊಂದು ಸ್ವಲ್ಪ ಮಿಸ್ಲೇನಿಯಸ್ ಫೀಸ್ ಇರುತ್ತೆ, ಸುಮಾರು 500 ರಿಂದ 600 ರೂಪಾಯಿ, ಅದನ್ನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ನಾನು.
ಮತ್ತು ಈ ವಿದ್ಯಾರ್ಥಿಗಳು ಕೂಡ 2A 2B 3A 3B ವಿದ್ಯಾರ್ಥಿಗಳು ಕೂಡ ವಿವಿಧ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು. ಆ ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಸುಮಾರು 15ರಿಂದ 30,000ವರೆಗೆ ಕೂಡ ನೀವು ಸ್ಕಾಲರ್ಶಿಪ್ ಪಡೆಯಬಹುದು. ಅದೇ ರೀತಿ ವಿದ್ಯಾರ್ಥಿಗಳು 2A 2B ಕ್ಯಾಟಗರಿ OBC ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳು ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜ್ಗಳಲ್ಲಿ ನೀವು ಪ್ರವೇಶವನ್ನು ಪಡೆದರೆ ನಿಮ್ಮ CET ಫೀಸ್ ಇರೋದು 58,800 ರೂಪಾಯಿ ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು ಸುಮಾರು 10ರಿಂದ 40,000 ರೂಪಾಯಿ ಫೀಸ್ ಇರುತ್ತೆ. ಮತ್ತು 15ರಿಂದ 30,000 ರೂಪಾಯಿ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡೆಯಬಹುದು. ಸೊ ನೀವು ಯಾವ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಿ ಆ ಸ್ಕಾಲರ್ಶಿಪ್ ಹಾಕಿದಲ್ಲಿ ನೀವು ಸುಮಾರು 10ರಿಂದ 30,000ವರೆಗೂ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡೆಯಬಹುದು. ಅದೇ ರೀತಿ OBC ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳು ಇನ್ ಕೇಸ್ ನೀವು ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಅಡ್ಮಿಷನನ್ನು ತೆಗೆದುಕೊಂಡ್ರೆ ನಿಮ್ಮ ಫೀಸ್ ಇರೋದು 65,340 ರೂಪಾಯಿ ನಿಮ್ಮ CET ಫೀಸ್ ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು 10ರಿಂದ 40,000 ರೂಪಾಯಿ ಅಡಿಷನ್ ಆಗಿರುತ್ತೆ. ಸೊ ಅದೇ ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ನೀವು 15ರಿಂದ 30,000ವರೆಗೆ ನೀವು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. OBC ಕ್ಯಾಟಗರಿ ವಿದ್ಯಾರ್ಥಿಗಳು ಹಲವಾರು ಸ್ಕಾಲರ್ಶಿಪ್ಗಳಿದೆ. ಸರ್ಕಾರಿದಾಗಿರಲಿ, ಕೇಂದ್ರ ಸರ್ಕಾರದಾಗಿರಲಿ, ರಾಜ್ಯ ಸರ್ಕಾರದಾಗಿರಲಿ ಮತ್ತು ಖಾಸಗಿ ಕಂಪನಿಗಳು ಕೂಡ ಸ್ಕಾಲರ್ಶಿಪ್ಗಳನ್ನು ನೀಡುತ್ತೆ. ನೀವು ಅಪ್ಲೈ ಮಾಡಿದಲ್ಲಿ ನಿಮಗೆ ಸುಮಾರು 15ರಿಂದ 30,000ವರೆಗೆ ಸ್ಕಾಲರ್ಶಿಪ್ಗಳು ಸಿಗುತ್ತೆ. ಅದೇ ರೀತಿ OBC ಕ್ಯಾಟಗರಿ ವಿದ್ಯಾರ್ಥಿಗಳು ಪ್ರೈವೇಟ್ ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ತಾವು ಅಡ್ಮಿಷನನ್ನು ಪಡೆದರೆ CET ಫೀಸ್ ಇರೋದು ನಿಮಗೆ 62,573 ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು 10ರಿಂದ 40,000 ರೂಪಾಯಿ ಇರುತ್ತೆ. ಈ ಕಾಲೇಜ್ ಫೀಸ್ ಏನಿರುತ್ತಲ್ಲ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದ ಸಿಟಿ ಮತ್ತು ಅಲ್ಲಿರುವಂಥ ಫೆಸಿಲಿಟಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದಿರೋ ವಿದ್ಯಾರ್ಥಿಗಳು ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ದಲ್ಲಿ ನಿಮಗೆ 15ರಿಂದ 30,000 ರೂಪಾಯಿ ಸ್ಕಾಲರ್ಶಿಪ್ಪು ಸಿಗುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ ಎಲ್ಲ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅಲ್ಲ ಇದು OBC ವಿದ್ಯಾರ್ಥಿಗಳಿಗೆ ಇದೆ. ಇನ್ ಕೇಸ್ OBC ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯವು ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು SNQ ಕೋಟಾ ಅಡಿಯಲ್ಲಿ ನೀವು ಸೀಟನ್ನು ಪಡೆಯಬಹುದು. ಅದರ್ವೈಸ್ ನಿಮ್ಮದು 8 ಲಕ್ಷಕ್ಕಿಂತ ಜಾಸ್ತಿ ಇದ್ದಲ್ಲಿ ನೀವೇನು ಮಾಡ್ಬೋದು, ಇದೇ ರೀತಿಯಾದಂಥ ಫೀಸ್ ಸ್ಟ್ರಕ್ಚರನ್ನು ಪೇ ಮಾಡಬೇಕಾಗುತ್ತೆ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, SNQ ಕೋಟಾದಲ್ಲಿ ಅತ್ಯಂತ ಕಡಿಮೆ ಸೀಟ್ಗಳಿರುತ್ತೆ ಮತ್ತು ಕಾಂಪಿಟೇಷನ್ ಕೂಡ ಭಾಳ ಇರುತ್ತೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ ಅಪ್ಲೈ ಮಾಡಿರುತ್ತೆ. ಎಲಿಜಿಬಲ್ ಆ್ಯಂಡ್ ಅಕಾಡೆಮಿಕಲಿ ಯಾರು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಮತ್ತು ಯಾರು ರ್ಯಾಂಕಿಂಗ್ ಕಡಿಮೆ ಬರುತ್ತಲ್ಲ ಆ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಿರುತ್ತೆ SNQ ಕೋಟಾದಲ್ಲಿ. ಸೊ ಹಾಗಾಗಿ 8 ಲಕ್ಷದಕ್ಕಿಂತ ಕಡಿಮೆ ನಿಮ್ಮ ವಾರ್ಷಿಕ ಆದಾಯ ಇತ್ತಂದರೆ ನೀವು ಸೂಪರ್ ನ್ಯೂಮರಿಕ್ ಕೋಟಾದಲ್ಲಿ ಅಡ್ಮಿಷನನ್ನು ಪಡೆಯುವುದು. ಇಲ್ಲವಾದಲ್ಲಿ ನಿಮಗೆ ಈ ಫೀಸ್ ಸ್ಟ್ರಕ್ಚರ್ ಅನ್ವಯ ಆಗುತ್ತೆ OBC ವಿದ್ಯಾರ್ಥಿಗಳಿಗೆ. ಸೊ ಇದು OBC ವಿದ್ಯಾರ್ಥಿಗಳ ಫೀಸ್ ಸ್ಟ್ರಕ್ಚರ್ ಆಯಿತು. ಈಗ ಜನರಲ್ ಮೆರಿಟ್ಗೆ ಸೇರಿದಂಥ ವಿದ್ಯಾರ್ಥಿಗಳು, ಜನರಲ್ ಮೆರಿಟ್ GM ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಕಾಲೇಜ್ನಲ್ಲಿ 19,090 ರೂಪಾಯಿ ಫೀಸ್ ಇರುತ್ತೆ. ಮತ್ತು ಮಿಸ್ಲೇನಿಯಸ್ ಫೀಸ್ ಅರೌಂಡ್ 500 to 600 ರೂಪೀಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ. ಮತ್ತು ಸ್ಕಾಲರ್ಶಿಪ್ಗಳನ್ನು ನೀವು ಅಪ್ಲೈ ಮಾಡ್ಬೋದು. ಸೊ ಎಷ್ಟೋ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ಮೆರಿಟ್ ಅಂತ ಒಂದು ಮೆರಿಟ್ ಕಮ್ ಸ್ಕಾಲರ್ಶಿಪ್ಗಳಂತ ಇರುತ್ತೆ. ಸರ್ಕಾರದ, ಕೇಂದ್ರ ಸರ್ಕಾರದ್ದು ಇದೆ, ರಾಜ್ಯ ಸರ್ಕಾರದ್ದು ಇದೆ. ನೀವು ಅದನ್ನು ಅಪ್ಲೈ ಮಾಡ್ಬೋದು. ಅದಲ್ಲದೆ ಖಾಸಗಿ ಕಂಪನಿಗಳಿಂದ, ಖಾಸಗಿ ಸಂಸ್ಥೆಗಳು, ಕಂಪನಿಗಳು ಹಲವಾರು ಸ್ಕಾಲರ್ಶಿಪ್ಗಳನ್ನು ನೀಡುತ್ತೆ. ಆ ಸ್ಕಾಲರ್ಶಿಪ್ಗಳಿಗೆ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಅಪ್ಲೈನ ಮಾಡ್ಬೋದು. ಸೊ ಆಮೇಲೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಖಾಸಗಿ ಕಂಪನಿಗಳು ನೀಡುವಂಥ ಸ್ಕಾಲರ್ಶಿಪ್ಗಳಲ್ಲಿ ಯಾವುದೇ ರೀತಿಯಾದಂಥ ನಿಮ್ಮ ಕ್ಯಾಟಗರಿ ಆಗಿರಲಿ, ರಿಸರ್ವೇಷನ್ ಆಗಲಿ ನೋಡೋದಿಲ್ಲ. ಬೇಸ್ಡ್ ಆನ್ ನಿಮ್ಮ ಅಕಾಡೆಮಿಕ್ ರಿಕಾರ್ಡ್, ನಿಮ್ಮ ಎಲಿಜಿಬಲ್ ಇದ್ದರೆ, ನೀವು ಒಳ್ಳೆ ಪರ್ಸೆಂಟೇಜ್ ಮಾಡಿದರೆ ಇಂಜಿನಿಯರಿಂಗಲ್ಲಿ ಫಸ್ಟ್ ಸೆಮಿಸ್ಟರ್ನಲ್ಲಿ ಅಥವಾ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಒಳ್ಳೆ ಪರ್ಸೆಂಟೇಜ್ ಮಾಡಿದ್ದಲ್ಲಿ ನೀವು ಆ ಸ್ಕಾಲರ್ಶಿಪ್ಗೆ ಅರ್ಹರಾಗ್ತೀರಾ. ಸೊ ಅದೇ ರೀತಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ ಕಾಲೇಜ್ನಲ್ಲಿ ನೀವು ಪ್ರವೇಶವನ್ನು ಪಡೆದರೆ ಅಲ್ಲಿ ನಿಮ್ಮ ಫೀಸ್ ಇರೋದು 58,806 ರೂಪಾಯಿ ಇರುತ್ತೆ. ಪ್ರೈವೇಟ್ ಮೈನಾರಿಟಿ ಕಾಲೇಜ್ಗಳಲ್ಲಿ ನೀವು ಪ್ರವೇಶವನ್ನು ಪಡೆದರೆ 58,806 ರೂಪಾಯಿ ಇರುತ್ತೆ. ಮತ್ತು 10ರಿಂದ 40,000ವರೆಗೂ ಕೂಡ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ. ಮತ್ತು ನೀವು ಕೂಡ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಖಾಸಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಲ್ಲಿ ನಿಮಗೆ 10ರಿಂದ 30,000 ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸಿಗುತ್ತೆ. ಅದೇ ರೀತಿ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಪ್ರೈವೇಟ್ ಅನ್ಏಡೆಡ್ ನಾನ್ ಮೈನಾರಿಟಿ ಕಾಲೇಜ್ನಲ್ಲಿ ಪ್ರವೇಶವನ್ನು ಪಡೆದರೆ ನಿಮಗೆ ಫೀಸ್ ಇರೋದು 65,340 ರೂಪಾಯಿಗಳು CET ಫೀಸ್ ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು 10ರಿಂದ 40,000 ಇರುತ್ತೆ. ಮತ್ತು ಸ್ಕಾಲರ್ಶಿಪ್ ಅಮೌಂಟ್, ಸೊ ಪ್ರೈವೇಟ್ ಸ್ಕಾಲರ್ಶಿಪ್ ಅಮೌಂಟ್, ನೀವು ಪ್ರೈವೇಟ್ ಇರೋದು ಕೆಲವೊಂದು ಗೌರ್ಮೆಂಟ್ಗಳು ಅನ್ವಯವಾಗುತ್ತೆ. ಆ ಸ್ಕಾಲರ್ಶಿಪ್ ಏನಿರುತ್ತಲ್ಲ ನಿಮಗೆ 10ರಿಂದ 30,000ವರೆಗೆ ನೀವು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಅದೇ ರೀತಿ ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳು ಇನ್ ಕೇಸ್ ನೀವು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಪ್ರವೇಶವನ್ನು ಪಡೆದರೆ ನಿಮ್ಮ ಫೀಸ್ ಇರೋದು
573 ರೂಪಾಯಿ ನಿಮ್ಮ CET ಫೀಸ್ ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಏನಿರುತ್ತಲ್ಲ ಅದು 10 ರಿಂದ 40 ಸಾವಿರ ನಿಮ್ಮ ಕಾಲೇಜ್ ಫೀಸ್ ಇರುತ್ತೆ. ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಏನಿರುತ್ತಲ್ಲ ಅದು ಸುಮಾರು 10 ರಿಂದ 30 ಸಾವಿರದವರೆಗೆ ಇದು ಫೀಸ್ ಇರುತ್ತೆ. ಸೊ ಇದು ಜನರಲ್ ಮೆರಿಟ್ ಅಂದರೆ GM ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ಫೀಸ್ ಸ್ಟ್ರಕ್ಚರ್ ಆಯಿತು. ಇನ್ ಕೇಸ್ ಜನರಲ್ ಮೆರಿಟ್ನಲ್ಲಿರುವಂಥ ಅಂದರೆ GM ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ವಾರ್ಷಿಕ ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ಈ ವಿದ್ಯಾರ್ಥಿಗಳು SNQ ಕೋಟಾ ಅಡಿಯಲ್ಲಿ ಕೂಡ ಸೀಟನ್ನು ಪಡೆಯಬಹುದು. ಸೊ ಯಾವ ವಿದ್ಯಾರ್ಥಿಗಳು 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುತ್ತೆ, ವಾರ್ಷಿಕ ಆದಾಯ, ಜನರಲ್ ಮೆರಿಟ್ ಕ್ಯಾಟಗರಿ ಆಗಿರಲಿ, OBC ಕ್ಯಾಟಗರಿ ವಿದ್ಯಾರ್ಥಿಗಳು ಆಗಿರಲಿ, ಅವರು SNQ ಕೋಟಾ ಅಡಿಯಲ್ಲಿ ನೀವು ಸೀಟನ್ನು ಪಡೆಯಬಹುದು. ಸೊ ಹಾಗಿದ್ರೆ SNQ ಕೋಟಾದಲ್ಲಿ ಫೀಸ್ ಸ್ಟ್ರಕ್ಚರ್ ಏನಿದೆ? ಸೊ SNQ ಕೋಟಾದಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ? SNQ ಕೋಟಾದಲ್ಲಿ ಜನರಲಿ GM ಕ್ಯಾಟಗರಿ 1, 2A, 2B, 3A ವಿದ್ಯಾರ್ಥಿಗಳು ಸೀಟನ್ನು ಪಡೀತಾರೆ. ಸೊ SNQ ಕೋಟಾದಲ್ಲಿ ಈವನ್ SC/ST ವಿದ್ಯಾರ್ಥಿಗಳು ಕೂಡ ನೀವು ಇಲ್ಲಿ SNQ ಕೋಟಾದಲ್ಲಿ ಸೀಟನ್ನು ಪಡೀಬೋದು. ಆದರೆ ಆಲ್ರೆಡಿ ಅವರಿಗೆ ರಿಸರ್ವೇಷನ್ ಇರುತ್ತೆ. ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ ಈ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳು SNQ ಕೋಟಾದಲ್ಲಿ ಸೀಟನ್ನು ಪಡೀತಿರ್ತಾರೆ. ಸೊ SNQ ಕೋಟಾದಲ್ಲಿ ಸೀಟನ್ನು ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ನಲ್ಲಿ ನೀವು ಸೀಟನ್ನು ಪಡೆದ್ರಲ್ಲಿ ನಿಮಗೆ 4,090 ರೂಪಾಯಿ ನಿಮಗೆ ಫೀಸ್ ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಅದೇ ಹೇಳಿದಾಗ ಮಿಸ್ಲೇನಿಯಸ್ ಫೀಸ್ ಇರುತ್ತೆ, ಒಂದು 500 ರಿಂದ 600 ರೂಪಾಯಿ ಇರುತ್ತೆ. ಅದನ್ನು ನಾನೇನಿಲ್ಲಿ ಮೆನ್ಷನ್ ಮಾಡೋಕ್ಕೆ ಹೋಗಿಲ್ಲ. ಇದು ಗೌರ್ಮೆಂಟ್ ಮತ್ತು ಏಡೆಡ್ ಕಾಲೇಜ್ನಲ್ಲಿ. ಮತ್ತು SNQ ಕೋಟಾದಲ್ಲಿ ಬಂದಂಥ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು. ಸರ್ಕಾರಿ ಸ್ಕಾಲರ್ಶಿಪ್ ಆಗಿರಲಿ, ಕೇಂದ್ರ ಸರ್ಕಾರದಾಗಿರಲಿ ಮತ್ತು ಖಾಸಗಿ ಕಂಪನಿಯ ಸ್ಕಾಲರ್ಶಿಪ್ಗಳಿಗೆ ಅಪ್ಲೈ ಮಾಡ್ಬೋದು. ಸೊ ಈ ಸ್ಕಾಲರ್ಶಿಪ್ ಅಮೌಂಟ್ ಏನಿರುತ್ತಲ್ಲ ಸುಮಾರು 15 ರಿಂದ 30 ಸಾವಿರದವರೆಗೆ ಈ ಸ್ಕಾಲರ್ಶಿಪ್ ಅಮೌಂಟ್ ಇರುತ್ತೆ. ಅದೇ ರೀತಿ ಪ್ರೈವೇಟ್ ಅನ್ಏಡೆಡ್ ಮತ್ತು ಪ್ರೈವೇಟ್ ಅನ್ಏಡೆಡ್ ಮೈನಾರಿಟಿ, ನಾನ್ ಮೈನಾರಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ, ಸೊ ಈ ಎಲ್ಲ ಕಾಲೇಜ್ನಲ್ಲಿ SNQ ಕೋಟಾ ಅಡಿಯಲ್ಲಿ ನೀವೇನಾದರೂ ಸೀಟ್ ಪಡೆದರೆ ನಿಮಗೆ 4,090 ರೂಪಾಯಿ ಫೀಸ್ ಇರುತ್ತೆ. ಆದರೆ ಗೌರ್ಮೆಂಟ್ ಕಾಲೇಜ್ನಲ್ಲಿ ಯಾವುದೇ ರೀತಿಯಾದಂಥ ಕಾಲೇಜ್ ಫೀಸ್ ಇರೋದಿಲ್ಲ. ಆದರೆ ಪ್ರೈವೇಟ್, ಮೈನಾರಿಟಿ, ನಾನ್ ಮೈನಾರಿಟಿ ಮತ್ತು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಸುಮಾರು 10 ರಿಂದ 40 ಸಾವಿರದವರೆಗೆ ಕಾಲೇಜ್ ಫೀಸ್ ಇರುತ್ತೆ. ಆ ಕಾಲೇಜ್ ಫೀಸನ್ನು ನೀವು ಕಟ್ಟಬೇಕಾಗುತ್ತೆ SNQ ಕೋಟಾ ಅಡಿಯಲ್ಲಿ ಕೂಡ ಬಂದರು ವಿದ್ಯಾರ್ಥಿಗಳು. ಆದರೆ ಈ ಒಂದು ಕಾಲೇಜ್ಗಳಲ್ಲಿ ಕೂಡ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಸುಮಾರು 15 ರಿಂದ 30 ಸಾವಿರದವರೆಗೆ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಯಾವುದರಲ್ಲಿ ಪ್ರೈವೇಟ್, ಅನ್ಏಡೆಡ್, ಮೈನಾರಿಟಿ, ನಾನ್ ಮೈನಾರಿಟಿ ಮತ್ತು ಡೀಮ್ಡ್ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ ಕೂಡ ನೀವು ಫೀಸು 40,090 ರೂಪಾಯಿ CET ಫೀಸ್ ಇರುತ್ತೆ. ಮತ್ತು ಕಾಲೇಜ್ ಫೀಸ್ ಸುಮಾರು 10 ರಿಂದ 40 ಸಾವಿರ ಇರುತ್ತೆ. ಮತ್ತು ಅಡಿಷ್ನಲ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಏನು ಬರುತ್ತಲ್ಲ ಅದು ಸ್ಕಾಲರ್ಶಿಪ್ ಆಗಿ 15 ರಿಂದ 30 ಸಾವಿರದವರೆಗೆ ನೀವು ಸ್ಕಾಲರ್ಶಿಪ್ಪನ್ನು ಪಡೆಯಬಹುದು. ಸೊ ಯಾರು ಈ SNQ ಕೋಟಾದಲ್ಲಿ ಫೀಸನ್ನು ಅಥವಾ ಏನು ಸೀಟನ್ನು ಪಡೆದಿರ್ತೀರ, ಸೊ ಆ ವಿದ್ಯಾರ್ಥಿಗಳು ಇಂಟರ್ ಬ್ರಾಂಚ್ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಸಾರಿ ನಿಮಗೆ SNQ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ ಆಯ್ತು ಅಂತಂದರೆ ನೀವು ಚೇಂಜ್ ಆಫ್ ಕಾಲೇಜ್ ಮಾಡಲು ಅವಕಾಶ ಇರೋದಿಲ್ಲ ಮತ್ತು ಚೇಂಜ್ ಆಫ್ ಬ್ರಾಂಚ್ ಮಾಡಲು ಕೂಡ ಅವಕಾಶ ಇರೋದಿಲ್ಲ. ಹಾಗಾಗಿ SNQ ಕೋಟಾದಲ್ಲಿ ನೀವು ಸೀಟನ್ನು ಚೂಸ್ ಮಾಡುವಾಗ ಅತ್ಯಂತ ಕೇರ್ಫುಲಿಯಾಗಿ ಚೂಸನ್ನು ಮಾಡಬೇಕು. ಸೊ ಮತ್ತು ಈ ಫೀಸ್ ಸ್ಟ್ರಕ್ಚರ್ ಏನಿದೆಯಲ್ಲ, ಈ SNQ ಕೋಟಾದಲ್ಲಿ ನೀವು ಸೀಟನ್ನು ಪಡಿಬೇಕಂತಂದರೆ ಕ್ಯಾಟಗರಿ 1, ಕ್ಯಾಟಗರಿ 2A, 2B ಮತ್ತು ಜನರಲ್ ಮೆರಿಟ್ನ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ ಅಂದರೆ ವಾರ್ಷಿಕ ಕುಟುಂಬದ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು SNQ ಕೋಟಾದಲ್ಲಿ ಪಡೆಯಬಹುದು. ಯಾರು ಜನರಲ್ ಮೆರಿಟ್ 2A, 2B, 3A, 3B ವಿದ್ಯಾರ್ಥಿಗಳ ನಿಮ್ಮ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು SNQ ಕೋಟಾ ಅಡಿಯಲ್ಲಿ ಸೀಟನ್ನು ಪಡೆಯಬಹುದು. ಮತ್ತು ಕ್ಯಾಟಗರಿ 1ಗೆ ಸೇರಿದಂಥ ವಿದ್ಯಾರ್ಥಿಗಳು ನೀವು SNQ ಕೋಟಾದಲ್ಲಿ ಸೀಟನ್ನು ಪಡಿಬೇಕಂತಂದರೆ ನಿಮ್ಮ ವಾರ್ಷಿಕ ಆದಾಯ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅದೇ ರೀತಿ SC/ST ಸೇರಿದಂಥ ವಿದ್ಯಾರ್ಥಿಗಳ ವಾರ್ಷಿಕ ಆದಾಯ 8 ರಿಂದ 10 ಲಕ್ಷಕ್ಕಿಂತ ಕಡಿಮೆ ಇದ್ದಲ್ಲಿ ನೀವು SNQ ಕೋಟಾಗೆ ಅಪ್ಲೈ ಮಾಡ್ಬೋದು. ಸೊ ಇದು ಒಂದು SNQ ಕೋಟಾ ಅಡಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, SNQ ಕೋಟಾದಲ್ಲಿ ನೀವು ಒಂದು ಸಾರಿ ನಿಮಗೆ ಸೀಟ್ ಅಲಾಟ್ ಆಯ್ತಂತಂದರೆ ಅದನ್ನು ನೀವು ಸೀಟನ್ನು ಬೇರೆ ಕಾಲೇಜ್ಗೆ ಚೇಂಜ್ ಆಫ್ ಕಾಲೇಜ್ ಮಾಡಲು ಅವಕಾಶ ಇರೋಲ್ಲ ಮತ್ತು ಚೇಂಜ್ ಆಫ್ ಬ್ರಾಂಚ್ ಕೂಡ ಮಾಡಲು ಅವಕಾಶ ಆಗೋಲ್ಲ. ಸೊ ವಿದ್ಯಾರ್ಥಿಗಳೇ, ಇದು ಒಂದು ಸಂಪೂರ್ಣ ಮಾಹಿತಿಯು ವಿವಿಧ ಕ್ಯಾಟಗರಿ ವಿದ್ಯಾರ್ಥಿಗಳಿಗೆ ವಿವಿಧ ಕಾಲೇಜ್ಗಳಲ್ಲಿ ಕಾಲೇಜ್ ಫೀಸ್ ಆಗಿರಲಿ ಮತ್ತು CET ಫೀಸ್ನ ಕುರಿತಂತೆ ಒಂದು ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ಸೊ ವಿದ್ಯಾರ್ಥಿಗಳು ಯಾವ್ಯಾವ ಸ್ಕಾಲರ್ಶಿಪ್ಗಳಿಗೆ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗ್ತೀರಾ ಅದರ ವಿಡಿಯೋ ಕೂಡ ಆಲ್ ಅಕಾಡೆಮಿ ಚಾನಲ್ನಲ್ಲಿ ಇದೆ. ವಿದ್ಯಾರ್ಥಿಗಳು ಕೂಡ ಅದನ್ನು ನೋಡ್ಬೋದು. ಕಂಪ್ಲೀಟ್ ಸ್ಕಾಲರ್ಶಿಪ್ಗಳನ್ನು ಮಾಹಿತಿಯನ್ನು ಕೂಡ ನೀಡಿದ್ದೇನೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ಅತ್ಯಂತ ಉಪಯೋಗವಾಗಿದೆ ಅಂತ ತಿಳ್ಕೊತೀನಿ.
ಇನ್ನೂ ಕೂಡ ನಿಮಗೆ ಫೀಸ್ನ ಕುರಿತು ಮತ್ತು ಯಾವ ಕಾಲೇಜ್ನಲ್ಲಿ ಯಾವ ರೀತಿಯಾದಂಥ ಅಡ್ಮಿಷನ್ ಪ್ರೊಸೆಸ್ ಇರುತ್ತೆ ಅನ್ನೋ ಒಂದು ಕ್ವಶನ್ಸ್ಗಳು ಅಥವಾ ಡೌಟ್ಸ್ ಇದ್ದಲ್ಲಿ ನೀವು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸೊ ಅಲ್ಲಿವರೆಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ಇದನ್ನು ಶೇರ್ ಮಾಡಿ. Click on subscribe button and press the bell icon to get updates from All Academy.